ಹಲೋ ಸ್ನೇಹಿತರೆ, ನೀನಾದಿನ ಧಾರಾವಾಹಿಯ ವಿಕ್ರಮ್ ಬಗ್ಗೆ ನಿಮಗೆಷ್ಟು ಗೊತ್ತು? ವಿಕ್ರಮ್ ಎಂದೇ ಹೆಸರು ಮಾಡಿರೋ ವಿಕ್ರಮ್ ಅವರ ನಿಜವಾದ ಹೆಸರು ದಿಲೀಪ್ ಆರ್ ಶೆಟ್ಟಿ. ಅವರು ಮೊದಲು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇದ್ದರು. ನಂತರ ಜೀ ಕನ್ನಡದಲ್ಲಿ ಪ್ರಸಾರವಾದ ವಿದ್ಯಾವಿನಾಯಕ ಎಂಬ ಧಾರಾವಾಹಿಯಲ್ಲಿ ಕವಿತಾ ಅವರ ಜೊತೆ ಆಕ್ಟ್ ಮಾಡಿದರು. ಇದು ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿತ್ತು. ನಂತರ ತಕ್ಕದಿಮಿತ ಎಂಬ ಡ್ಯಾನ್ಸ್ ಶೋ ಅಲ್ಲಿ ಕೂಡ ಕವಿತಾ ಅವರ ಜೊತೆ ಹೆಜ್ಜೆ ಹಾಕಿದ್ದರು. ಇಬ್ಬರು ಕಾಣಿಸಿಕೊಳ್ಳುತ್ತಿದ್ದರಿಂದ ಅವರ ಪ್ರೇಕ್ಷಕರಲ್ಲಿ ಸ್ವಲ್ಪ ಅನುಮಾನ ಮೂಡಿತು. ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರಾ ಎಂಬ ಅನುಮಾನ ಎಲ್ಲರಲ್ಲಿ ಕಾಡುತ್ತಿತ್ತು. ಆದರೆ ಕವಿತಾ ಅವರು ತಮ್ಮ ಫ್ರೆಂಡ್ ಆದ ಚಂದನ್ ಅವರ ಜೊತೆ ವಿವಾಹವನ್ನು ಮಾಡಿಕೊಂಡು ಈಗ ಒಂದು ಮಗುವಿಗೆ ಜನ್ಮ ಕೊಡುತ್ತಿದ್ದಾರೆ. ನಂತರ ದಿಲೀಪ್ ಅವರು ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಸ್ತೂರಿ ನಿವಾಸೆ ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ದರು. ನಂತರ ತಮಿಳಿನಲ್ಲಿ ಕೃಷ್ಣ ತುಳಸಿ ಎಂಬ ಧಾರಾವಾಹಿಯಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಅವರಿಗೆ ಈ ಎಲ್ಲ ಧಾರಾವಾಹಿಯೂ ಕೂಡ ಒಳ್ಳೆಯ ಹೆಸರೇ ತಂದುಕೊಟ್ಟಿತ್ತು. ನಂತರ ಅವರು ದರ್ಶನ್ ಅವರ ಜೊತೆ ರಾಬರ್ಟ್ ಮೂವಿಲಿ ಕೂಡ ವಿಲನ್ ಆಗಿ ನಟನೆ ಮಾಡಿದ್ದಾರೆ. ಇದು ಕೂಡ ಅವರಿಗೆ ಒಳ್ಳೆಯ ಹೆಸರೇ ತಂದಿತ್ತು. ಪ್ರಸ್ತುತ ಅವರು ಈಗ ಸ್ಟಾರ್ ಸುವರ್ಣದಲ್ಲಿ ನೀನಾದಿನ ಎಂಬ ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿದ್ದಾರೆ. ಇದು ಅವರಿಗೆ ಬಿಗ್ ಇಟ್ಟೆ ಕೊಟ್ಟಿದೆ. ಹೌದು ಸ್ನೇಹಿತರೆ, ಇದರಿಂದ ಅವರಿಗೆ ಒಂದು ದೊಡ್ಡ ಅಭಿಮಾನ ಬಳಗವೇ ಹುಟ್ಟಿಕೊಂಡಿದೆ. ಗುಂಡ ಎಂದೇ ಮನೆ ಮಾತಾಗಿದ್ದಾರೆ. ಇವರು ಮೂಲತಃ ಮಂಗಳೂರಿನವರು. ಇವರು ಡಬಲ್ ಗ್ರಾಜ್ಯುಯೇಟ್ ಕೂಡ ಆಗಿದ್ದಾರೆ. ಇವರ ವಯಸ್ಸು 32 ವರ್ಷ. ಹಾಗೂ ನೀನಾದಿನ ಧಾರಾವಾಹಿ ಖುಷಿ ಅವರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂದು ಎಲ್ಲ ಕಡೆ ಸುದ್ದಿ ಹರಡುತ್ತಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ತಮಿಳು ಚಾನೆಲ್ನಲ್ಲಿ ಖುಷಿ ನನ್ನ ಬೆಸ್ಟ್ ಫ್ರೆಂಡ್ ಎಂದು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಹಾಗೂ ಇಬ್ಬರು ಒಟ್ಟಿಗೆ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಮಾಡಿದ್ದಾರೆ. ಇದರ ಹೆಸರೇ ದಿಲ್ ಖುಷ್ ಎಂದು ಇಟ್ಟಿದ್ದಾರೆ. ಇದು ಖುಷಿ ಹಾಗೂ ದಿಲೀಪ್ ಎಂಬ ಅಡ್ಡ ಹೆಸರಿನಲ್ಲಿ ದಿಲ್ ಖುಷ್ ಅಂತ ಹೆಸರು ಇಟ್ಟಿದ್ದಾರೆ. ಎಲ್ಲರಲ್ಲೂ ಕೂಡ ಈ ಯೂಟ್ಯೂಬ್ ಓಪನ್ ಆದಾಗಿಂದ ತುಂಬ ಅನುಮಾನ ಹುಟ್ಟಿದೆ. ದಿಲೀಪ್ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ. ದಿಲೀಪ್ ಅವರ ಕ್ಲೋಸ್ ಫ್ರೆಂಡ್ ಕಿಶನ್ ಬೆಳಗಳಿ. ಹೌದು ಸ್ನೇಹಿತರೆ, ಈಗ ಪ್ರಸ್ತುತ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನಿನಗಾಗಿ ಎಂಬ ಧಾರಾವಾಹಿಯಲ್ಲಿ ಕಿಶನ್ ಅವರು ಅಭಿನಯಿಸುತ್ತಿದ್ದಾರೆ. ಇವರ ಸ್ನೇಹಿತನೇ ಆ ಕಿಶನ್. ಹೌದು, ಇಬ್ಬರು ಕೂಡ ಡ್ಯಾನ್ಸ್ ಶೋ ಅಲ್ಲಿ ಒಳ್ಳೆಯ ಫ್ರೆಂಡ್ ಆಗಿದ್ದಾರೆ. ಇದರಿಂದ ಇಬ್ಬರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಿದೆ. ಆದರೆ ಕವಿತಾ ಅವರ ಜೊತೆ ದಿಲೀಪಿಗೂ ಯಾಕೋ ಫ್ರೆಂಡ್ಶಿಪ್ ಕಟ್ಟಾಗಿದೆ. ಅವರಿಬ್ಬರಲ್ಲಿ ಮೇ ಬಿ ಬ್ರೇಕಪ್ ಆಗಿದೆ ಎಂದು ಎಲ್ಲ ಕಡೆ ಸದ್ದು ಹರಡಿದೆ. ಅದರಿಂದನೇ ಅವರು ಚಂದನ್ ಅವರ ಜೊತೆ ಸಪ್ತಪದಿ ತುಳಿದಿದ್ದಾರೆ ಎಂದು ಕೇಳಿ ಬರುತ್ತಾ ಇತ್ತು. ಆಗ ಇದು ದಿಲೀಪ್ ಅವರ ಪ್ರಸ್ತುತ ವಿವರವಾಗಿತ್ತು. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.